ಮನೇನ ಕಟ್ಟಿ ಎಷ್ಟು ವರ್ಷ ಆಯಿತು? ಮನೆ ಕಟ್ಟಿ 33 ವರ್ಷ ಆಗಿದೆ. 1992 ಅಲ್ಲಿ ಕಟ್ಟಿದ್ದು ಮನೆ. ಆಗಿದೆ, 33 ವರ್ಷ ಆಗಿದೆ. ಓಕೆ. ಸೊ ಅದಕ್ಕಿಂತ ಮುಂಚೆ ಎಲ್ಲಿದ್ರಿ ಮೇಡಮ್ ನೀವು ಮನೆ? ಇಲ್ಲೇ ಒಂದು 500 ಮೀಟರ್ಸ್ ದೂರ. ಬಟ್ ಅದು ಮನೆ ಏನೋ ಪ್ರಾಬ್ಲಮ್ ಆಯಿತು ಅಂತೇಳಿ ಅದಾದಮೇಲೆ ಇದು ಕಟ್ಟಿದ್ದು. ಇದೇ ಥರನ ಮನೆ ಇತ್ತು, ಆ ಮನೇಲಿ ಇದ್ಕೊಂಡು ಇದು ಕಟ್ಕೊಂಡು ಇದಕ್ಕೆ ಬಂದ್ವಿ. ಓಕೆ. 30 ವರ್ಷ ಅಂತಂದರೆ ಮನೇಲಿ ತುಂಬ ನೆನಪುಗಳಿರುತ್ತೆ. ಮನೇನೆ ಭಾಳಷ್ಟು ಚರ್ಚೆಗಳು, ಕನಸುಗಳು. ನಿಮ್ಮಿಬ್ರು ಮದುವೆನೂ ಇಲ್ಲೇ ಆಗಿದೆ, ಈ ಮನೇಲಿ ಆಗಿದೆ. ಸೊ ಮನೇನ ಆಗಿದ್ರೆ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಖಂಡಿತ. ಸೊ ಅದಕ್ಕಿಂತ ಮುಂಚಿತವಾಗಿ ಮೇಡಮ್, ಗಾರ್ಡನ್ ಅಂತೂ ಸೂಪರ್ ಆಗಿದೆ. ಇರೋ ಅಷ್ಟು ಚಿಕ್ಕ ಜಾಗದಲ್ಲೇ ಅಷ್ಟು ಅಚ್ಚುಕಟ್ಟಾಗಿ ನೀವು ಗಾರ್ಡನ್ನ ಮೇಂಟೈನ್ ಮಾಡಿದ್ದೀರಾ. ತುಂಬ ಇಷ್ಟ. ಓಕೆ. ಸೊ ಯಾರ್ದು ಇದ್ರಲ್ಲೆಲ್ಲ ಕೈ ಚಳಕ? ಅಮ್ಮಂದೆ. ಓಕೆ. ಗಿಡಗಳೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ? ಹೇಗೆ ತಗೊಬಂದ್ವಿ. ಮೋಸ್ಟ್ ಹಾಸನಲ್ಲಿ. ಇನ್ನೊಂದೇನ್ ಮಾಡ್ತಾರೆ, ವಾಕ್ ಹೋಗಿದ ಹತ್ರ ಅಲ್ಲೆಲ್ಲ ಯಾವ್ಯಾವ ಪಾರ್ಕ್ ಅಲ್ಲಿ ಯಾವ್ಯಾವ್ದು ವೆಜಿಟೇಟಿವ್ ಪ್ರಾಪಗೇಷನ್ ಇರುತ್ತೋ ಅದೆಲ್ಲ ಕಡೆ ಕಡ್ಡಿ ಮುರ್ಕೊಂಡು ಬರ್ತಾರೆ. ಬ್ರಿಗೇಡಲ್ಲಿ ಮುರಿತಾರೆ. ಇಲ್ಲಿ ನೀವು ಯಾವುದೇ ಪಾರ್ಕಿಗೆ ಕರ್ಕೊಂಡೋಗಿ ಅದು ಯಾವಾಗ ಮುರಿದ್ರು ಅಂತ ಗೊತ್ತಿರಲ್ಲ, ಕಡ್ಡಿ ಮುರ್ಕೊಂಡು ಬಂದಿರ್ತಾರೆ. ಸೊ ತೋಟ ಮೇಂಟೈನ್ ಮಾಡೋದ್ರ ಜೊತೆನಲ್ಲಿ ಮನೆಯಲ್ಲಿರುವಂಥ ಚಿಕ್ಕ ಗಾರ್ಡನ್ ಕೂಡ ಬಹಳ ಸೊಗಸಾಗಿ ಮೇಂಟೈನ್ ಮಾಡಿದ್ದೀರಾ. ಮನೆ ಒಳಗಡೆ ಹೋಗೋಣ, ನಿಮ್ಮ ಇಡೀ ಮನೆಯನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡೋಣ. ಒಳಗಡೆ ಬಂದ ತಕ್ಷಣ ಬುದ್ಧನ ದರ್ಶನ ಆಗುತ್ತೆ, ಗಣೇಶನ ಆಶೀರ್ವಾದ ಕೂಡ ಸಿಗುತ್ತೆ. ಹೌದು. ಇದು ಅಪ್ಪಾಜಿಗೆ ಒಂಟಿ ಸಲಗ ಅಂತ ಕೊಟ್ಟಿದ್ದು, ಇಲ್ಲಿ ಅರಸೀಕೆರೆ ಕ್ಷೇತ್ರದ ಜನತೆ ಕೊಟ್ಟಿದ್ದು. ಸೊ ಅದು ಇಲ್ಲೇ ಇರಬೇಕು ಅಂತ ಅವ್ರ ಜನಗಳಿಗೆ ಇಷ್ಟದ ಪ್ರಕಾರನೇ ಇಲ್ಲಿ ಇಟ್ಟಿರೋದು. ಬುದ್ಧ ಅದೇನು ಅಮ್ಮಂಗೆ ತುಂಬ ಇಷ್ಟ ಅದೆಲ್ಲ, ಬುದ್ಧ ಗಿಡಗಳು ಅದೆಲ್ಲ. ಸೊ ಕಂಪ್ಲೀಟ್ ಏನು ಜೋಡಿಸಿದಾರೆ ಇದೆಲ್ಲ ಅಮ್ಮನ ಇದ್ರ ಪ್ರಕಾರನೇ. ಇದೆಲ್ಲ ಅಪ್ಪಾಜಿ ಥಿಂಗ್ಸು, ಬಟ್ ಅರೇಂಜ್ ಮಾಡೋದೆಲ್ಲ ಅಪ್ಪಾಜಿಗೆ ಬಂದಿರೋ ಎಲ್ಲ ಗಿಫ್ಟು ಅಮ್ಮ ನೀಟಾಗಿ ಎಲ್ಲ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಪ್ಲೇಸ್ ಮಾಡಿ ಅರೇಂಜ್ ಮಾಡಿದ್ರು.